ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 36 ಇದರಲ್ಲಿ ಹೌ ಟು ಯೂಸ್ ಕೋಡ್ ಫಾರ್ಮುಲಾ ಇನ್ MS Excel. MS Excelದಲ್ಲಿ ಕೋಡ್ ಫಾರ್ಮುಲಾನ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 37. ಇದರಲ್ಲಿ ನಾನು ಪಿವೋಟ್ ಚಾರ್ಟನ್ನು ಯಾವ ರೀತಿ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾವು ಪಿವೋಟ್ ಟೇಬಲನ್ನು ರೆಡಿ ಮಾಡಿದ್ದೇವೆ. ಸೊ ಪಿವೋಟ್ ಚಾರ್ಟನ್ನು ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನೋಡೋಣ. ಓಕೆ ಚಾರ್ಟ್ ಮೂಲಕ ನಾವು ಇಡೀ ಒಂದು ಪಿವೋಟ್ ಟೇಬಲ್ ಇರತಕ್ಕಂಥ ಡೇಟಾವನ್ನು ಚಾರ್ಟ್ ಮುಖಾಂತರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಡಿಸ್ಪ್ಲೇ ಮಾಡ್ಕೋಬೋದು. ಅಂದರೆ ಗ್ರಾಫಿಕಲಿ ಒಂದು ಚಾರ್ಟ್ ಮುಖಾಂತರ ನಾವಿಲ್ಲಿ ನೋಡ್ಕೋಬೋದು, ಒಂದು ಚಾರ್ಟ್ ಮುಖಾಂತರ ಎಕ್ಸ್ಪ್ಲೇನ್ ಕೂಡ ಮಾಡ್ಕೋಬೋದು. ಸೊ ಈ ಪ್ರಕಾರ ನಾವು ಚಾರ್ಟನ್ನು ಯೂಸ್ ಮಾಡ್ಕೋಬೋದು. ಸೊ ಅದನ್ನೇ ಇವತ್ತಿನ ಕ್ಲಾಸ್ದಲ್ಲಿ ಯಾವ ರೀತಿಯಾಗಿ ಚಾರ್ಟ್ ರೆಡಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಇವಾಗ MS Excel ಓಪನ್ ಮಾಡ್ಕೋತೀನಿ. ಸೊ ಆಗ ಇಲ್ಲಿ ಒಂದು ಪಿವೋಟ್ ಟೇಬಲನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ, ರೆಡಿ ಮಾಡಿದ್ದೀನಿ. ಸೊ ಒಂದು ಟೇಬಲ್ ರೆಡಿ ಮಾಡಿದ್ದೀನಿ ಇಲ್ಲಿ. ಸೊ ಟೇಬಲ್ದಲ್ಲಿ ಎಲ್ಲ ಡೇಟಾ ಇದೆ. ಈ ಡೇಟಾವನ್ನು ನಾವು ಚಾರ್ಟ್ ಮುಖಾಂತರ ನೋಡೋದಿದೆ. ಓಕೆ, ಸೊ ಯಾವ ರೀತಿಯಾಗಿ ಚಾರ್ಟನ್ನು ಇದಕ್ಕೆ ಅಪ್ಲೈ ಮಾಡೋದು ಅನ್ನೋದು ನೋಡೋಣ. ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಇನ್ಸರ್ಟ್ದಲ್ಲಿ ಬರಬೇಕು. ಇನ್ಸರ್ಟ್ ಬಂದ ನಂತರ ಇಲ್ಲಿ ಪಿವೋಟ್ ಚಾರ್ಟ್ ಅಂತ ಬರ್ತದೆ. ಸೊ ಇಲ್ಲಿ ನೋಡ್ಕೋಬೋದು ಪಿವೋಟ್ ಚಾರ್ಟ್, ಇಲ್ಲಿ ಪಿವೋಟ್ ಚಾರ್ಟ್. ಸೊ ಈ ಪಿವೋಟ್ ಚಾರ್ಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ. ಸೊ ಇದರಲ್ಲಿ ನಮ್ಮದು ಏನಿರ್ತದಪ್ಪ ಅಂದರೆ ಶೆಲ್ ಅಡ್ರೆಸ್ ಎಷ್ಟಿದೆ, ಟೇಬಲ್ ರೇಂಜ್ ಎಷ್ಟಿದೆ ಅಂದರೆ ಇಲ್ಲಿ A1 ದಿಂದ F11 ತನಕ ಇದೆ. ಮತ್ತು ಇಲ್ಲಿ ನ್ಯೂ ವರ್ಕ್ಶೀಟ್ ಮತ್ತು ಎಕ್ಸಿಸ್ಟಿಂಗ್ ವರ್ಕ್ಶೀಟ್. ನ್ಯೂ ವರ್ಕ್ಶೀಟ್ ಅಂದರೆ ಒಂದು ಹೊಸದೊಂದು ಶೀಟ್ ಬರ್ತದೆ. ಸೊ ಅದರಲ್ಲಿ ನಾವು ಚಾರ್ಟನ್ನು ಅಪ್ಲೈ ಮಾಡಿ ನೋಡ್ಕೋಬೋದು. ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಅಂದರೆ ಇಲ್ಲಿದ್ದಂಥ ಒಂದು ಟೇಬಲ್ದಲ್ಲೇ ನಾವು ಏನು ಮಾಡ್ಬೋದು, ಚಾರ್ಟನ್ನು ಅಪ್ಲೈ ಮಾಡಿ ನೋಡ್ಕೋಬೋದು. ಸೊ ಇವಾಗ ನಾನು ನ್ಯೂ ವರ್ಕ್ಶೀಟ್ ತೊಗೋತೀನಿ ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ನಂತರ ಇಲ್ಲಿ ನೀವು ನೋಡ್ಕೋಬೋದು, ಇಲ್ಲಿ ಪಿವೋಟ್ ಟೇಬಲೂ ಬಂದಿದೆ ಮತ್ತು ಇಲ್ಲಿ ಒಂದು ಚಾರ್ಟ್ ಏರಿಯಾನೂ ಬಂದಿದೆ. ಓಕೆ, ಇಲ್ಲಿ ಪಿವೋಟ್ ಟೇಬಲ್ ಬಂದಿದೆ ಮತ್ತು ಇಲ್ಲಿ ಚಾರ್ಟ್ ಏರಿಯಾ ಬಂದಿದೆ. ಸೊ ನಾವು ಕೊಟ್ಟಂಥ ಒಂದು ಟೇಬಲ್ದಲ್ಲಿ ಇರ್ತಕ್ಕಂಥ ಟೈಟಲ್ಗಳು ಕೂಡ ಇಲ್ಲಿ ಏನಾಗಿದಾವಪ್ಪ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗಿದ್ದಾವೆ. ಓಕೆ, ಸೊ ನಮಗೆ ಬೇಕಾದಂಥದ್ದು ನಾವಿಲ್ಲಿ ಏನು ಮಾಡ್ಬೋದು, ತೊಗೋಬೋದು. ಸೊ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಫಿಲ್ಟರ್ಸ್ ಮತ್ತು ಲೆಜೆಂಡಾ ಸಿರೀಸ್ ಮತ್ತು ಆಕ್ಸಿಸ್ ಕ್ಯಾಟಗರೀಸ್ ಮತ್ತು ವ್ಯಾಲ್ಯೂಸ್ ಅಂತ ಬಂದಿದೆ. ಸೊ ಇದರಲ್ಲಿ ನಾವು ಏನು ಮಾಡ್ಕೋಬೋದು, ನಮ್ಮ ಡೇಟಾನ ಡ್ರ್ಯಾಗ್ ಮಾಡಿ ತಂದು ಇಡ್ಬೋದು. ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನೇಮನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಆಕ್ಸಿಸ್ ಕ್ಯಾಟಗರೀಸ್ಗಳು ತಂದಿಡ್ತೀನಿ. ಸೊ ಅದೇ ರೀತಿಯಾಗಿ ಪ್ರಾಡಕ್ಟನ್ನು ಕೂಡ ಇಲ್ಲಿ ಡ್ರ್ಯಾಗ್ ಮಾಡಿ ತಂದಿಡ್ತೀನಿ. ಓಕೆ, ಸೊ ಅದ್ರ ನಂತರ ಇಲ್ಲಿ ರೇಟನ್ನು ಇಲ್ಲಿ ವ್ಯಾಲ್ಯೂಸ್ದಲ್ಲಿ ತೊಗೊಂಬಂದಿಡ್ತೀನಿ. ಮತ್ತು ನೆಕ್ಸ್ಟ್ ಕ್ವಾಂಟಿಟಿ ಕೂಡ ಏನು ಮಾಡ್ತೀನಿ, ಇಲ್ಲಿ ವ್ಯಾಲ್ಯೂಸ್ದಲ್ಲಿ ಇಡೋಣ. ಮತ್ತು ಟೋಟಲ್ ಅಮೌಂಟ್ ಕೂಡ ಇಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ವ್ಯಾಲ್ಯೂಸ್ದಲ್ಲಿ ಇಡೋಣ. ಸೊ ಇವಾಗ ಎಲ್ಲನೂ ಇಲ್ಲಿ ನೇಮು ಪ್ರಾಡಕ್ಟ್ ಇದೆ ಮತ್ತು ಇಲ್ಲಿ ಸಮ್ ಆಫ್ ರೇಟ್, ಸಮ್ ಆಫ್ ಕ್ವಾಂಟಿಟಿ ಮತ್ತು ಸಮ್ ಆಫ್ ಟೋಟಲ್ ಅಮೌಂಟ್ ಇಲ್ಲಿ ಟಾಪ್ದಲ್ಲಿ ಬಂದಿದ್ದೇವೆ ಮತ್ತು ಇವು ನೇಮು ಮತ್ತು ಪ್ರಾಡಕ್ಟು ಬಾಟಮ್ದಲ್ಲಿದೆ. ಸೊ ಈ ಪ್ರಕಾರ ಒಂದು ಚಾರ್ಟ್ ಇವಾಗ ರೆಡಿ ಆಗಿದೆ. ಓಕೆ, ಸೊ ಇಲ್ಲಿ ಹೈಲೈಟ್ ಆಗಿ ತೋರಿಸ್ತಾ ಇದೆ ನೋಡಿರಿ ಪ್ರತಿಯೊಂದನ್ನು. ಸೊ ಇಲ್ಲಿ ಸಮ್ ಆಫ್ ರೇಟ್, ಸಮ್ ಆಫ್ ಕ್ವಾಂಟಿಟಿ ಮತ್ತು ಸಮ್ ಆಫ್ ಟೋಟಲ್ ಅಮೌಂಟ್ ಪ್ರತಿಯೊಂದಕ್ಕೆ ಒಂದೊಂದು ಕಲರ್ ಇಲ್ಲಿ ಹೈಲೈಟ್ ಆಗಿ ತೋರಿಸ್ತಾ ಇದೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ಇಷ್ಟು ಆದ ನಂತರ ನಾವು ಈ ಒಂದು ಚಾರ್ಟನ್ನು ಎಡಿಟ್ ಮಾಡ್ಕೋಬೇಕು. ಕಲರನ್ನು ಅಪ್ಲೈ ಮಾಡ್ಬೋದು ಅಥವಾ ಚಾರ್ಟನ್ನು ಚೇಂಜ್ ಮಾಡ್ಕೋಬೋದು. ಸೊ ಅವುಗಳಿಗಾಗಿ ನಾವು ಎಲ್ಲಿ ಹೋಗಬೇಕಪ್ಪ ಅಂದರೆ ಇಲ್ಲಿ ಡಿಸೈನ್ದಲ್ಲಿ ಬರಬೇಕು. ಓಕೆ, ಸೊ ಇಲ್ಲಿ ಡಿಸೈನ್ದಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಡಿಸೈನ್. ಓಕೆ, ಈ ಡಿಸೈನ್ದಲ್ಲಿ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಸೊ ನಮಗಿಲ್ಲಿ ಆ್ಯಡ್ ಚಾರ್ಟ್ ಎಲಿಮೆಂಟ್ ಅಂತ ಬಂದಿರ್ತದೆ. ಸೊ ಇವಾಗ ಆ್ಯಡ್ ಚಾರ್ಟ್ ಎಲಿಮೆಂಟ್ಸ್ದಲ್ಲಿ ಬೇರೆ ಬೇರೆ ಏನು ಬರ್ತಾವಪ್ಪ ಅಂದರೆ ಇಲ್ಲಿ ನಾವು ನೋಡ್ಕೋಬೋದು. ಓಕೆ, ಸೊ ಇವಾಗ ಇದು ಏನು ಬಂದಿತ್ತಪ್ಪ ಅಂದರೆ ಆಕ್ಸೆಸ್ ಪ್ರೈಮರಿ ಆರಿಜೆಂಟಲ್. ಓಕೆ, ಇಲ್ಲಿ ಏನು ಬಂದಿದೆ, ಪ್ರೈಮರಿ ಆರಿಜೆಂಟಲ್ ಅಂದರೆ ಈ ಪ್ರಕಾರ ಬರ್ತದೆ, ಪ್ರೈಮರಿ ವರ್ಟಿಕಲ್. ಓಕೆ, ಸೊ ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೊಬಂದ್ರು ನಡೀತದೆ. ಓಕೆ, ಆರಿಜೆಂಟಲ್ನ ಇಲ್ಲಿ ಏನು ಮಾಡಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಹೋಗಿ ಮತ್ತೆ ಇಲ್ಲಿ ಆಕ್ಸಿಸ್ ಟೈಟಲ್ಸ್ ಅಂತ ಬರ್ತದೆ. ಸೊ ಟೈಟಲ್ ನಮ್ಗೆ ಯಾವ ಪ್ರಕಾರ ಬೇಕು, ಓಕೆ, ಆರಿಜೆಂಟಲ್ ಬೇಕು, ವರ್ಟಿಕಲ್ ಬೇಕು. ಓಕೆ, ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಆರಿಜೆಂಟಲ್ ತಗೋತೀನಿ. ಓಕೆ, ಅಂದರೆ ಇದು ಟೈಟಲ್, ಈ ಪ್ರಕಾರ ನಮ್ಗೆ ಆರಿಜೆಂಟಲ್. ನೆಕ್ಸ್ಟ್ ನಾನು ಮತ್ತೆ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಹೋಗಿ ಟೈಟಲ್ ಆಗಿದೆ. ಸೊ ಅಬೋವ್. ಓಕೆ, ಇಲ್ಲಿ ಟೈಟಲ್ಸ್ ನಮ್ಗೆ ಆರಿಜೆಂಟಲ್ ಮತ್ತು ವರ್ಟಿಕಲ್ ಆಗಿದೆ. ಸೊ ಇವಾಗ ಇಲ್ಲಿ ಅಬೋವ್ ಮತ್ತು ಸೆಂಟರ್ಡ್ ನಾನು ಇಲ್ಲಿ ಏನು ಮಾಡ್ತೀನಿ, ಅಬೋವ್ ತೊಗೋತೀನಿ. ಸೊ ಇವಾಗ ಇಲ್ಲಿ ಏನು ಬಂದಿದೆ, ಟೈಟಲ್ ನೋಡ್ಕೋಬೋದು. ಇಲ್ಲಿ ಟೈಟಲ್ ಏನು ಬಂದಿದೆಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಬಂದಿದೆ, ಟಾಪ್ದಲ್ಲಿ ಬಂದಿದೆ. ಓಕೆ, ನೆಕ್ಸ್ಟ್ ನಾವು ಮತ್ತೆ ಇಲ್ಲಿ ಪುನಃ ಇಲ್ಲಿ ಹೋಗಿ ನಾವು ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ
ಡೇಟಾ ಲೇಬಲ್ಸ್ ಅದು ಬರ್ತದೆ. ಓಕೆ, ಲೇಬಲ್ಸ್. ಸೊ ಈಗ ಸೆಂಟರ್, ಓಕೆ, ಇನ್ಸೈಡ್ ನೋಡ್ಕೋಬೋದು, ಇನ್ಸೈಡ್ ಬೇಸ್, ಔಟ್ಸೈಡ್. ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದು, ಇವುಗಳಿಗೆ ಡೇಟಾ ಲೇಬಲ್ಸ್ ಕೊಡ್ಬೋದು. ಇನ್ನು ಡೇಟಾ ಟೇಬಲ್ ಕೂಡ ಅಪ್ಲೈ ಮಾಡ್ಕೋಬೋದು ವಿತ್ ಲೆಜೆಂಡಾ. ಇಲ್ಲಿ ನನ್ನ ಅಂತಂದ್ರೆ ಏನೂ ಇರೋದಿಲ್ಲ. ವಿತ್ ಲೆಜೆಂಡಾ ಅಂದರೆ ಇಲ್ಲಿ ಕಲರ್ ಅಪ್ಲೈ ಆಗ್ತದೆ. ಸೊ ಸಮ್ ಆಫ್ ರೇಟ್ ಮತ್ತು ಇಲ್ಲಿ ಸಮ್ ಆಫ್ ಕ್ವಾಂಟಿಟಿ, ಸೊ ಇವೆಲ್ಲನೂ ಬಂದಿರ್ತವೆ. ನೋ ಲೆಜೆಂಡಾ ಅಂದರೆ ಸೊ ಯಾವುದು ಈ ಪ್ರಕಾರ ಇರೋದಿಲ್ಲ. ಓಕೆ, ಸೊ ಈಗ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಇಲ್ಲಿ ವಿತ್ ಲೆಜೆಂಡಾ ಕೀಸ್ ಅಂದರೆ ಸೊ ಈ ಪ್ರಕಾರ ಇಲ್ಲಿ ಡಿಸ್ಪ್ಲೇ ಚಾರ್ಟದಲ್ಲಿ ಡಿಸ್ಪ್ಲೇ ಮಾಡ್ತದೆ. ಓಕೆ, ಆಮೇಲೆ ನನ್ ಅಂದರೆ ಮತ್ತೆ ಪುನಃ ಏನು ಮಾಡ್ತದೆ, ಹೋಗಿಬಿಡ್ತದೆ. ಓಕೆ, ಸೊ ಆಗ ನನ್. ನೆಕ್ಸ್ಟ್ ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಎರರ್ ಬಾರ್ಸ್. ಸೊ ಈಗ ಎರರ್ ಬಾರ್ಸ್ ನೋಡ್ಕೋಬೋದು, ಇಲ್ಲಿ ಎರರ್ ಬಾರ್ಸ ಕಾಣ್ತಿರ್ತವೆ ಈ ಪ್ರಕಾರ. ಓಕೆ, ಸೊ ನೆಕ್ಸ್ಟ್ ಗ್ರಿಡ್ ಲೈನ್ಸ್ ಬೇಕಾದ್ರೆ ಇಲ್ಲಿ ಗ್ರಿಡ್ ಲೈನ್ಸ್ ಕೂಡ ಹಾಕ್ಬೋದು. ಓಕೆ, ಗ್ರಾಫ್ಸ್ ಥರ ಇಲ್ಲಿ ಗ್ರಿಡ್ ಲೈನ್ಸ್ ಹಾಕ್ಬೋದು. ಲೆಜೆಂಡಾ ಮತ್ತು ಇಲ್ಲಿ ನಾವು ಏನು ಮಾಡ್ಕೋಬೋದಪ್ಪ, ಇಲ್ಲಿ ಈ ವ್ಯಾಲ್ಯೂಸ್ ಇದಾವಲ್ಲ ಇವತ್ತಿನ ಪ್ಲೇಸನ್ನು ಚೇಂಜ್ ಮಾಡ್ಕೋಬೋದು. ರೈಟ್ ಟಾಪ್, ಇಲ್ಲಿ ಟಾಪ್ಗೆ ಬೇಕಾದ್ರೆ ಟಾಪ್ಗೆ ಇಡ್ಬೋದು, ಲೆಫ್ಟ್ ಬೇಕಾದ್ರೆ ಲೆಫ್ಟ್ ಇರ್ಬೋದು, ಬಾಟಮ್ ಬೇಕಾದ್ರೆ ಬಾಟಮ್ ಇಡ್ಬೋದು. ಓಕೆ, ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಟಾಪ್ಗೆ ಇಡ್ತೀನಿ. ವ್ಯಾಲ್ಯೂಸ್ ಟಾಪ್ ಬಂದಿದೆ ನೋಡ್ರಿ ಇಲ್ಲಿ. ಸೊ ಈ ಪ್ರಕಾರ ನಾವು ಇಡ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನು ಏನು ಮಾಡ್ಬೋದಪ್ಪ ಇದ್ರಿ ಟ್ರೆಂಡ್ ಲೈನ್ಸ್. ಓಕೆ, ಇವು ಟ್ರೆಂಡ್ ಲೈನ್ಸು ಇವುಗಳಿಗೆ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನು ಕ್ವಿಕ್ ಲೇಔಟ್ ಅಂತ ಬರ್ತದೆ. ಸೊ ಇದರಲ್ಲಿ ನಾವು ಯಾವುದಾದ್ರೂ ಪಾರ್ಟನ್ನು ಇಲ್ಲಿ ಕ್ವಿಕ್ ಮಾಡ್ಕೋಬೋದು. ಓಕೆ, ಸೊ ಕ್ವಿಕ್ ಲೇಔಟದಲ್ಲಿ ಇರ್ತಕ್ಕಂಥ ಲೇಔಟ್ 1, ಲೇಔಟ್ 2, ಓಕೆ, ಲೇಔಟ್ 3. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಯಾವ ಲೇಔಟ್ ಬೇಕಲ್ಲ ಆ ಲೇಔಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ನೋಡಿರಿ. ಓಕೆ, ಇದರಲ್ಲಿ ಯಾವ್ದು ನಮ್ಗೆ ಲೇಔಟ್ ಬೇಕಲ್ಲ ಆ ಲೇಔಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಪ್ಪ ಅಂದರೆ ಈ ಲೇಔಟನ್ನು ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಏನು ಮಾಡ್ತೀನಿ, ಸ್ವಲ್ಪ ಇದನ್ನು ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ ನೋಡ್ಕೋಬೋದು ಪ್ರತಿಯೊಬ್ಬರದ್ದು ಡೇಟಾ ಏನಾಗ್ತದೆ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಓಕೆ, ಸೊ ನೋಡ್ಕೋಬೋದು ಇಲ್ಲಿ ನಮ್ಮದು ಏನು ಬಂದಿದೆ, ಟೇಬಲು ಇದೆ, ಪಿವೋಟ್ ಟೇಬಲ್ ಇದೆ. ಇಲ್ಲಿ ಪಿವೋಟ್ ಚಾರ್ಟ್ ಕೂಡ ನಾವಿಲ್ಲಿ ಮಾಡ್ಕೋಬೋದು. ಮತ್ತು ಇಲ್ಲಿ ಚಾರ್ಟ್ ನೇಮ್ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಇದೊಂದು ಪಿವೋಟ್ ಚಾರ್ಟ್ ಅಂತೇಳಿ ನಾವಿಲ್ಲಿ ಅಪ್ಲೈ ಕೂಡ ಮಾಡ್ಕೋಬೋದು. ಓಕೆ, ಇದನ್ನು ಏನು ಮಾಡ್ತೀನಿ, ಇಲ್ಲಿ ರೀನೇಮ್ ಮಾಡ್ತೀನಿ. ಚಾರ್ಟ್ ಟೈಟಲ್ ಇಲ್ಲಿ ಪಿವೋಟ್ ಚಾರ್ಟ್. ಇಲ್ಲಿ ಪಿವೋಟ್ ಚಾರ್ಟ್ ಅಂತೇಳಿ ನಾನು ಇಲ್ಲಿ ರೀನೇಮ್ ಮಾಡಿದ್ದೀನಿ. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಡೇಟಾನ ನೋಡ್ಕೋಬೋದು. ನೆಕ್ಸ್ಟ್ ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಚೇಂಜ್ ಕಲರ್ಸ್ ಅಂತ ಬರ್ತದೆ. ಇಲ್ಲಿ ಕಲರ್ಸನ್ನು ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇದಕ್ಕೆ ಕಲರನ್ನು ನಾವು ಇಲ್ಲಿ ಏನು ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ನೋಡ್ಕೋಬೋದು ಇಲ್ಲಿ ನಾನು ಕಲರನ್ನು ಚೇಂಜ್ ಮಾಡಿದ್ದೀನಿ. ಓಕೆ, ಇಲ್ಲಿ ಕಲರನ್ನು ನಾನು ಏನು ಮಾಡಿದ್ದೀನಪ್ಪ ಅಂದರೆ ಚೇಂಜ್ ಮಾಡಿದ್ದೀನಿ. ರೆಡ್ ಮತ್ತು ಗ್ರೀನ್ ಕಲರನ್ನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಇಲ್ಲಿ ಇದರಲ್ಲಿ ಪ್ರತಿಯೊಂದು ಇಲ್ಲಿ CPU ಮತ್ತು ಇಲ್ಲಿ ಅಮರ್ ಅಂತಕ್ಕಂಥ ನೇಮ್ ಬಂದಿದೆ. ಸಮ್ ಆಫ್ ರೇಟ್ ಎಷ್ಟಿದೆ 20,000, ಕ್ವಾಂಟಿಟಿ ಎಷ್ಟಿದೆಪ್ಪ ಅಂದರೆ 3 ಇದೆ. ಇಲ್ಲಿ ಸಮ್ ಆಫ್ ಟೋಟಲ್ ಅಮೌಂಟ್ 60,000. ಸೊ ಪ್ರತಿಯೊಬ್ಬರದ್ದು ಏನಾಗಿದೆಪ್ಪ ಅಂದರೆ ಇಲ್ಲಿ ಸಮ್ ಆಫ್ ರೇಟು, ಕ್ವಾಂಟಿಟಿ ಮತ್ತು ಟೋಟಲ್ ಅಮೌಂಟು ಎಲ್ಲರೂ ತೋರಿಸ್ತಾ ಇದೆ ಮತ್ತು ಅವ್ರದ್ದು ನೇಮು ಕೂಡ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಪ್ರತಿಯೊಬ್ಬರದ್ದು ನಾವೇನು ಮಾಡ್ಕೋಬೋದು, ಇಲ್ಲಿ ನೋಡ್ಬೋದು. ಓಕೆ, ಸೊ ಈ ಪ್ರಕಾರ ನಾವು ಪ್ರತಿಯೊಬ್ಬರದ್ದು ಡೇಟಾನ ನಾವು ಚಾರ್ಟ್ ಮುಖಾಂತರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೋಬೋದು. ಓಕೆ, ಸೊ ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಕಲರ್ ಆದ ನಂತರ ಸೊ ಇಲ್ಲಿ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಕೂಡ ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇದರಲ್ಲಿ ಚಾರ್ಟ್ ಸ್ಟೈಲ್ಸನ್ನು ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಇಲ್ಲಿ ನಮಗೆ ಬೇಕಾದಂಥ ಚಾರ್ಟ್ ಸ್ಟೈಲ್ಸನ್ನು ಕೂಡ ನಾವಿಲ್ಲಿ ಅಪ್ಲೈ ಮಾಡಿ ನೋಡ್ಕೋಬೋದು. ಓಕೆ, ಸೊ ಒಂದು ಏನು ಮಾಡ್ತೀನಿ ಈಗ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಚಾರ್ಟ್. ಓಕೆ, ಚಾರ್ಟ್ 6 ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದ್ರೆ ಪಿವೋಟ್ ಚಾರ್ಟನ್ನು ರೆಡಿ ಮಾಡ್ಕೋಬೋದು. ಓಕೆ, ಮತ್ತೆ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇದಕ್ಕೆ ಇಲ್ಲಿ ಚೇಂಜ್ ಟೈಪ್ ಅಂತಿದೆ ನೋಡಿರಿ, ಚೇಂಜ್ ಟೈಪ್. ಓಕೆ, ಸೊ ಇಲ್ಲಿ ಚೇಂಜ್ ಟೈಪ್ ಅಂತಂದರೆ ಏನು ಮಾಡ್ಕೋಬೋದು, ನಾವು ಇಲ್ಲಿ ಈ ಒಂದು ಚಾರ್ಟನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಇಲ್ಲಿ ಚಾರ್ಟನ್ನು ಏನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ನಮಗೆ ಬೇಕಾದಂಥ ಇದರಲ್ಲಿ ಏನು ಮಾಡೋದು, ಕಾಲಮ್, ಲೈನ್, ಪೈ ಚಾರ್ಟ್, ಬಾರ್ ಚಾರ್ಟ್, ಓಕೆ, ಏರಿಯಾ ಚಾರ್ಟ್. ಸೊ ಈ ಪ್ರಕಾರ ಇವಾಗ ನಾನು ಏನು ಮಾಡ್ಕೋಬೋದು, ಇಲ್ಲಿ ಪೈ ಚಾರ್ಟ್ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ಕೋಬೋದು. ಓಕೆ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ಪೈ ಚಾರ್ಟ್ದಲ್ಲಿ ಕೂಡ ನಾವು ಏನು ಮಾಡ್ಕೋಬೋದು, ಇದನ್ನು ನೋಡ್ಕೋಬೋದು. ಓಕೆ, ಸೊ ಇಲ್ಲಿ ಈ ಪ್ರಕಾರ ನಮಗೆ ಪೈ ಚಾರ್ಟ್ದಲ್ಲಿ ಡಿಸ್ಪ್ಲೇ ಆಗ್ತದೆ. ಓಕೆ,
ಸೊ ಈ ಪ್ರಕಾರ ನಾವಿಲ್ಲಿ ಪೈ ಚಾರ್ಟ್ದಲ್ಲಿ ಕೂಡ ನೋಡ್ಕೋಬೋದು. ಓಕೆ, ಪರ್ಸೆಂಟೇಜ್ ಪ್ರಕಾರ ಏನಾಗ್ತದೆ ಇಲ್ಲಿ ತೋರಿಸ್ತದೆ. ಓಕೆ, ಸೊ ಇಲ್ಲಿ ನಾವು ಚೇಂಜ್ ಮಾಡ್ಕೋಬೋದು. ಚೇಂಜ್ದಲ್ಲಿ ಹೋಗಿ ಮತ್ತೆ ನಮ್ಗೆ ಬೇಕಾದಂಥ ಕಾಲಮನ್ನು ನಾವಿಲ್ಲಿ ಓಕೆ ಕೊಡ್ಬೋದು. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದು, ಚಾರ್ಟನ್ನು ನಾವಿಲ್ಲಿ ರೆಡಿ ಮಾಡ್ಕೋಬೋದು. ಓಕೆ, ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೋಬೇಕು. ರೈಟ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ಫಾರ್ಮ್ಯಾಟ್ ಚಾರ್ಟ್ ಏರಿಯಾ ಅಂತ ಆಪ್ಷನ್ ಬರ್ತದೆ. ಸೊ ಓಕೆ, ಸೊ ಇಲ್ಲಿ ಫಾರ್ಮ್ಯಾಟ್ ಚಾರ್ಟ್ ಏರಿಯಾ, ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಲರ್ ಬರ್ತದೆ. ಸೊ ಫಿಲ್ ಕಲರ್ದಲ್ಲಿ ನಾವಿಲ್ಲಿ ಯಾವುದಾದ್ರೂ ಒಂದು ಗ್ರೇಡಿಯಂಟ್ ತೊಗೋಬೋದು ಅಥವಾ ಸಾಲಿಡ್ ಕಲರ್ ತೊಗೋಬೋದು. ಇವಾಗ ಸಾಲಿಡ್ ಕಲರ್ನ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇವಾಗ ನೋಡ್ಕೋಬೋದು. ಸೊ ಇವಾಗ ನಾವು ಏನು ಮಾಡ್ಬೋದಪ್ಪ, ಇಲ್ಲಿ ಗ್ರೇಡಿಯಂಟ್ ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, 2 ಕಲರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾವುದಾದ್ರೂ 2 ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಅಪ್ಲೈ ಮಾಡಿ ನೋಡ್ಕೋಬೋದು. ಪಿಕ್ಚರನ್ನು ಹಾಕ್ಬೋದು, ಟೆಕ್ಸ್ಚರನ್ನು ಹಾಕ್ಬೋದು, ಪ್ಯಾಟರ್ನ್ ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಪ್ಯಾಟರ್ನ್ ಕೂಡ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇದನ್ನು ಚಾರ್ಟ್ ಏರಿಯಾ ಈ ಪ್ರಕಾರ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಪಿವಟ್ ಚಾರ್ಟನ್ನು ಯಾವ ರೀತಿ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.